ಹಾಯ್ ಎಲ್ರಿಗೂ ಆಶಾರ್ವೇಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇವತ್ತು ನಾನು ನೋಡಿ ಒಂದು ಮಾವಿನ ಹಣ್ಣಿನ ಕ್ಯಾಂಡಿಯನ್ನು ಇಲ್ಲಿ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೀವು ನೋಡ್ತಾ ಇದ್ದೀರಿ. ತುಂಬ ಸೂಪರಾಗಿ ಕಾಣ್ತಾ ಉಂಟು. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾನು ಮಾಡಲಿಲ್ಲ. ಹಾಲಿಲ್ಲ, ಸಕ್ಕರೆ ಇಲ್ಲ. ಹೆಂಗಿದ್ದು? ಸೂಪರ್ ಇದ್ದು. ಇವಾಗ ಮೊದಲಿಗೆ ನಾನು ಮಾವಿನ ಹಣ್ಣನ್ನು ಇಲ್ಲಿ ತಗೊಂಡಿದ್ದೇನೆ. 2 ಮಾವಿನ ಹಣ್ಣು. ತುಂಬ ಅಂದರೆ ತುಂಬ ಹಣ್ಣಾಗಿದೆ ಈ ಹಣ್ಣು. ಸಿಪ್ಪೆ ತೆಗಿಲಿಕ್ಕೆ ಕೂಡ ನನಗೆ ಕಷ್ಟ ಆಗ್ತಾಯಿತ್ತು, ಅಷ್ಟು ಸಾಫ್ಟಾಗಿತ್ತು ಈ ಹಣ್ಣು. ನೀವು ಸಹ ಈ ರೀತಿ ಹಣ್ಣು ತಗೊಳ್ಳಿ. ಸ್ವಲ್ಪ ಗಟ್ಟಿ ಇದ್ದರೆ ನಿಮಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಬಬೋದು. ಇದು ತುಂಬ ಹಣ್ಣಾಗಿರೋದ್ರಿಂದ ನಾನು ಮಿಕ್ಸಿ ಜಾರಿಗೆ ಏನು ಹಾಕ್ಕೊಳ್ಳೋದಿಲ್ಲ. ಸಿಪ್ಪೆ ತೆಗೆದು ಇದನ್ನು ಚೂರಿಯಲ್ಲಿ ಕಟ್ ಮಾಡಿಕೊಂಡು ನಾನು ಪಲ್ಪ್ ತೆಗಿತಾ ಇದ್ದೇನೆ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಒಳ್ಳೆ ಹಣ್ಣಾಗಿದೆ ಈ ಮಾವಿನ ಹಣ್ಣು. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನೀವು ಕೂಡ ಆರಾಮ್ಸೆ ಮಾವಿನ ಹಣ್ಣನ್ನು ತಂದು ಮಾಡ್ಬೋದು ಈ ಕ್ಯಾಂಡಿಯನ್ನು. ನೋಡಿ, ನಾನು ಈ ರೀತಿ ಮಾವಿನ ಹಣ್ಣಿನ ಬಲ್ಪನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. 2 ಮಾವಿನ ಹಣ್ಣಲ್ಲಿ ನಾನು ಮಾಡಿರೋದ್ರಿಂದ ಸ್ವಲ್ಪ ಆಗ್ತದೆ. ನೀವು ಜಾಸ್ತಿ ಮಾಡಬೇಕು ಅಂತ ಇದ್ದಾಗ ಮಾವಿನ ಹಣ್ಣನ್ನು ಜಾಸ್ತಿ ತಗೊಳ್ಳಿ. ನಾನಿಲ್ಲಿ 2 ಮಾವಿನ ಹಣ್ಣಲ್ಲಿ ಎಷ್ಟಾಗ್ತದೆ ಅಂತ ಹೇಳ್ತೇನೆ. ಒಂದು 3ರಿಂದ 4 ಗ್ಲಾಸಷ್ಟು ಸಣ್ಣ ಗ್ಲಾಸ್ನಲ್ಲಿ ನಾನು ಕ್ಯಾಂಡಿಯನ್ನು ಮಾಡ್ತಿರೋದು. ನೋಡಿ, ಇಷ್ಟಕ್ಕೆ ನಾನಿಲ್ಲಿ ಒಂದು 3/4 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅಂದರೆ 2 ಗಡಿ ಕಾಯಿ ಇರ್ತದಲ್ಲ, ಅದರಲ್ಲಿ 3/4 ಗಡಿ, ಒಂದು ಅರ್ಧ ಗಡಿ ಮತ್ತೊಂದು 1/4 ಗಡಿ ಸೇರಿಸಿ 3/4ನಷ್ಟು ಕಾಯಿಯನ್ನು ಇಲ್ಲಿ ತಗೊಂಡಿದ್ದೇನೆ, ಕಾಯಿ ತುರಿಯನ್ನು. ಇದನ್ನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾವು ಸ್ವಲ್ಪ ರುಬ್ಕೊಳ್ಬೇಕು. ತುಂಬ ನಯವಾಗಿ ಏನು ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ನಮಗೆ ಇದರಲ್ಲಿ ಕಾಯಿ ಹಾಲು ತೆಗೆಯುವಂಥದ್ದು, ಅದಕ್ಕೋಸ್ಕರ. ನೋಡಿ, ನಾನು ಇವಾಗ ಇದನ್ನು ರುಬ್ಬಿಕೊಂಡು ತಂದೆ. ನಂತರ ನಾನಿಲ್ಲಿ ಒಂದು ಪಾತ್ರಕ್ಕೆ ಬಟ್ಟೆಯನ್ನು ಈ ರೀತಿ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಈ ರೀತಿ ಎಲ್ಲ ಇಲ್ಲ, ಬಟ್ಟೆ ಬೇಡ ಅಂತ ಇದ್ದರೆ ನಿಮ್ಮಲ್ಲಿ ಸ್ಟ್ರೈನರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ನಾನು ಬಟ್ಟೆಯಲ್ಲಿ ಚೆನ್ನಾಗಿ ಈ ರೀತಿ ಹಿಂಡಿ ಹಾಲನ್ನು ತೆಗಿತಾ ಇದ್ದೇನೆ. ಒಂದೇ ಸತಿ ತೆಗೆದ ಹಾಲು ಸಾಕಾಗ್ತದೆ, ದಪ್ಪ ಹಾಲು, ಮಂದ ಹಾಲು. ವಾಪಸ್ ನೀರೇನು ಹಾಕೋದು ಬೇಡ. ಇವಾಗ ಮಾವಿನ ಹಣ್ಣಿನ ಪಲ್ಪ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದಕ್ಕೆ ಈ ಹಾಲನ್ನು ಸೇರಿಸ್ಕೊಳ್ಳುವ. ನಾನಿಲ್ಲಿ ಎಲ್ಲ ಹಾಲನ್ನು ಸೇರಿಸ್ತಾ ಇಲ್ಲ. ಮಾವಿನ ಹಣ್ಣಿನ ಪಲ್ಪಿಗೆ ಎಷ್ಟು ಬೇಕಷ್ಟೇ, ತುಂಬ ನೀರು ಮಾಡಿದರೆ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೇನೆ, ಒಂದು 2 ಗ್ಲಾಸಷ್ಟು ಹಾಲು ಹಾಕ್ಕೊಂಡು. ನಂತರ ನೋಡಿ, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಜಾಸ್ತಿ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಂದರೆ ಬೆಲ್ಲ, ಕಾಯಿ ಎಲ್ಲ ಒಟ್ಟಿಗೆ ರುಬ್ಕೊಂಡು ಹಾಲು ಹಿಂಡುವಾಗ ತೆಗಿಬೋದು. ನಾನಿಲ್ಲಿ ಬೆಲ್ಲವನ್ನು ತುರಿದು ಹಾಕ್ಕೊಂಡದ್ದು. ನಂತರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಗ್ಲಾಸಿಗೆ ಹಾಕ್ಕೊಳ್ಬೇಕು. ನಿಮ್ಮಲ್ಲಿ ಐಸ್ ಕ್ಯಾಂಡಿ ಮಾಡುವ ಮೋಲ್ಡ್ ಇದ್ದರೆ ಅಥವಾ ಕುಲ್ಫಿ ಮೋಲ್ಡ್ ಇದ್ದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ಇಲ್ಲದವರು ಈ ರೀತಿ ಗ್ಲಾಸಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಇಟ್ಕೊಂಡ್ರೆ ರುಚಿಯಾದ ಕ್ಯಾಂಡಿ ರೆಡಿ ಆಗ್ತದೆ. ನಾನಿಲ್ಲಿ ಈ ರೀತಿ ಸ್ಟಿಕ್ ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ ನಾನು ಮಾಮೂಲಾಗಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಮನೇಲಿ ಇದ್ದೇ ಇರ್ತದಲ್ವ, ಈ ಕವರನ್ನು ಫೋಲ್ಡ್ ಮಾಡಿ ಯಾವ ರೀತಿ ನಾವು ಸ್ಟಿಕ್ ಹಾಕಿ ಕ್ಯಾಂಡಿ ಮಾಡೋದಂತ ತೋರಿಸ್ತೇನೆ. ನೋಡಿ, ಈ ರೀತಿ ಕವರನ್ನು ಹಾಕಿ ಪ್ಲಾಸ್ಟಿಕ್ಕನ್ನು ಈ ರೀತಿ ಫೋಲ್ಡ್ ಮಾಡಿ, ನೋಡಿ, ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು. ಹೀಗೆ ನಾನು 3 ಗ್ಲಾಸಿಗೆ ಸಹ ಫೋಲ್ಡ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೇನೆ ಪ್ಲಾಸ್ಟಿಕ್ಕನ್ನು. ಆನಂತರ ಮಿಡ್ಲಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಸ್ಟಿಕ್ ಇರ್ತದಲ್ಲ, ಈ ರೀತಿ ಸ್ಟಿಕ್ ಇಲ್ಲ ಅಂದರೆ ಸ್ಪೂನ್ ಇರ್ತದಲ್ಲ, ಸ್ಪೂನನ್ನು ಕೂಡ ನೀವು ಇಟ್ಕೊಳ್ಬೋದು. ನೋಡಿ, ಹೀಗೆ ಪ್ರೆಸ್ ಮಾಡಿ ಮಿಡ್ಲಲ್ಲಿ ಇಟ್ಕೊಂಡ್ರೆ ಆಯಿತು. ಆನಂತರ ಇದನ್ನು ನಾವೀಗ ಫ್ರೀಜರಲ್ಲಿ ಇಟ್ಟುಬಿಡುವ. ನೋಡಿ, 3 ಗ್ಲಾಸಿಗೆ ಸಹ ನಾನು ಸ್ಟಿಕ್ ಹಾಕಿಟ್ಟಿದ್ದೇನೆ. ಇದನ್ನು ಫ್ರೀಜರಲ್ಲಿ ಇಟ್ಟಿದ್ದೇನೆ. ನಾನು ನೈಟ್ ಇಟ್ಟಿರೋದು, ಬೆಳಿಗ್ಗೆ ತೋರಿಸ್ತೇನೆ ನಿಮಗೆ ಯಾವ ರೀತಿ ಬಂದಿದೆ ಅಂತ. ನೋಡಿ, ಫ್ರಿಜ್ಜಿಂದ ತೆಗೆದು ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ಇದು ನಿಮಗೆ ತುಂಬ ರುಚಿ ಆಗ್ತದೆ. ಹಾಲು ಬೇಡ, ಸಕ್ಕರೆ ಬೇಡ, ಏನು ಬೇಡ. ನಾವು ಮಾಡುವ ರಸಾಯನ ಹೇಳ್ತೇವಲ್ಲ, ಇದು ರಸಾಯನ ರೀತಿಯೇ ನಾನು ಮಾಡಿದ್ದು. ಎಳ್ಳೆಲ್ಲ ಹಾಕಲಿಲ್ಲ, ರಸಾಯನನ್ನೇ ಈ ರೀತಿ ಕೋಲ್ಡ್ ಮಾಡಿ ಐಸ್ ಕ್ಯಾಂಡಿ ರೀತಿ ಮಾಡಿ ನಾವು ತಿನ್ಬೋದು. ನೋಡಿ, ಗ್ಲಾಸಿಂದ ಎಷ್ಟು ಚೆಂದ ಬಂದಿದೆ ನೋಡಿ, ತುಂಬ ರುಚಿ ಆಗ್ತದೆ. ನೀವು ಸಹ ಮನೇಲಿ ಇವಾಗ ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ತಂದು ಈ ರೀತಿ ಒಂದು ಸರ್ತಿ ಸಿಂಪಲ್ಲಾಗಿ ಮಾಡಿ ನೋಡಿ. ನಾವು ತೆಗೆಯುವಾಗ ಈ ರೀತಿ ಒಂದು ಸರ್ತಿ ಕೈಯಲ್ಲಿ ಬೆಚ್ಚಗೆ ಮಾಡ್ಕೊಳ್ಬೇಕು, ಬೇಗ ಬರ್ತದೆ ಆಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ. ರುಚಿಯಾದ ಮಾವಿನ ಹಣ್ಣಿನ ಕ್ಯಾಂಡಿ ರೆಡಿಯಾಗಿದೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಇದರ ರುಚಿ. ಆಮೇಲೆ ನೀವು ಅವಾಗವಾಗ ಮಾವಿನ ಹಣ್ಣು ಸಿಕ್ಕಿದಾಗ ಇದೇ ರೀತಿ ಮಾಡ್ತೀರಾ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿದೆ. ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಥ್ಯಾಂಕ್